Hello friends, welcome to another episode of SIDDHI, KS Mains Previous Year Question Paper Discussion. Yes, in today's discussion I have brought you one more interesting question which has been asked in the 2014. But however, this question was very beautiful and I think most of the people have faced difficulty in writing the ಆನ್ಸರ್ ಫಾರ್ ದಿಸ್ ಕ್ವಶನ್. ಭಾಳ ಜನ ತುಂಬ ಕಷ್ಟಪಟ್ಟಿರ್ತೀರಿ ಇದು ಆನ್ಸರ್ ಬರೆಯೋದಕ್ಕೆ ಅಂತ ಅಂದ್ಕೊಂಡಿರ್ತೀನಿ. ಬಟ್ ಆದರೆ ಗೊತ್ತಿಲ್ಲ, ಭಾಳ ಜನ ಇಂಟೆಲಿಜೆಂಟ್ ಪೀಪಲ್ಲು ಅಥವಾ ಹಾರ್ಡ್ ವರ್ಕಿಂಗ್ ಪೀಪಲ್ಲು might have written the answer for this. But how, yes, what is this question? Okay, see, I have already told you in many discussions that most of the times the competition lies in the 5 to 6 questions. So out of 5 to 6 questions alli idu ಒಂದು ಕ್ವಶನ್ ಅಂತ ನಾನು ಹೇಳ್ಬೋದು. ಸೊ 21 ಕ್ವಶನ್ಸ್ ಇರುತ್ತೆ, ಅದರಲ್ಲಿ 5ರಿಂದ 6 ಕ್ವಶನ್ ಏನಿದೆ ಕಾಂಪಿಟೇಷನ್ ಅಲ್ಲೇ ನಿಂತಿರೋದು. ಅದನ್ನು ಕ್ವಶನ್ಸ್ ಯಾರು ಚೆನ್ನಾಗಿ ಬರೀತಾರೆ ಅವ್ರು ಟಾಪರ್ ಆಗ್ತಾರೆ, ಅವ್ರ ಫೈನಲಿಸ್ಟಲ್ಲಿ ಹೆಸರು ಬರುತ್ತೆ. ಸೊ ಅದನ್ನು ಯಾರು ಚೆನ್ನಾಗಿ ಬರೀತಾರೆ ಅವ್ರು ಟಾಪರ್ ಆಗ್ತಾರೆ. ಅದನ್ನು ಎವರೇಜ್ ಲೆವೆಲಿಗೆ ಬರೆದವರು ಯಾವುದೋ ಒಂದು ಪೋಸ್ಟ್ ಆಗುತ್ತೆ. ಓಕೆ, ಸೊ ಅದರಲ್ಲಿ ಸುಮ್ಮನೆ ಅಟೆಂಡ್ ಮಾಡಿ ಬಂದಿರೋರು ಲಿಸ್ಟಿಂದ ಇಂಟ್ರ್ಯೂಗೆ ಹೋಗ್ತಾರೆ, ಲಿಸ್ಟಿಂದ ಹೊರಗಡೆ ಉಳಿತಾರೆ. ಸೊ ದೇರ್ ಆರ್ 3 ಟೈಪ್ಸ್ ಹಿಯರ್. ಸೊ ಈ ನಿಮ್ಮ ಚಾಲೆಂಜ್ ಏನಿದೆ ಅಂತಂದರೆ, ಈ 5ರಿಂದ 6 ಕ್ವಶನ್ ಏನಿದೆ ನಾನು ಚೆನ್ನಾಗಿ ಬರೀಬೇಕು, ಅದನ್ನು ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಬೇಕು, ಅದನ್ನು ಕಂಟೆಂಟ್ ಪ್ರಾಪರಾಗಿ ಹಾಕಬೇಕು, ಆ ಕ್ವಶನ್ ಡಿಮಾಂಡ್ ಏನಿದೆ ಅದಕ್ಕೆ ಚೆನ್ನಾಗಿ ಅಡ್ರೆಸ್ ಮಾಡಬೇಕು ಅನ್ನೋದೇ ನಿಮ್ಮ ಗೋಲ್ ಆಗಿರಬೇಕು, ನಿಮ್ಮ ಗುರಿ ಆಗಿರಬೇಕು. ಓಕೆ, ಸೊ ಮೋಸ್ಟ್ ಆಫ್ ದಿ ಪೀಪಲ್ ವಿ ಆರ್ ಕಂಟೆಂಟ್ ಅಂದರೆ ಹ್ಯಾಪಿ ಇರ್ತೀವಿ. ಏನು ಮಾಡ್ತೀವಿ, ಮೇನ್ಸ್ ಎಕ್ಸಾಮ್ ಬರ್ದಿರ್ತೀವಿ. ಸರ್ ಎಲ್ಲ ಕ್ವಶನ್ಸ್ ಆಲ್ಮೋಸ್ಟ್ ಎಲ್ಲ ಬರ್ದಿದ್ದೀನಿ ಸರ್, ಆಲ್ಮೋಸ್ಟ್ ಎಲ್ಲ ಬರ್ದಿದ್ದೀನಿ. ಆದರೆ 3-4 ಕ್ವಶನ್ಸ್ ಅದನ್ನು ಆ್ಯಾವ್ರೇಜ್ ಲೆವೆಲ್ಗೆ ಬರ್ದಿರ್ತೀನಿ. ಬಟ್ ಆದರೆ 17 ಕ್ವಶನ್ಸ್ ಚೆನ್ನಾಗಿ ಬರ್ದಿರೋದ್ರಿಂದ ಚೆನ್ನಾಗಿ ಅಂತಂದರೆ ನನ್ನ ಅನಿಸಿಕೆಯಲ್ಲಿ ಚೆನ್ನಾಗಿ ಬರ್ದಿದ್ದೀನಿ ಅಂತ. ಸೊ ಆ ಲೆವೆಲಿಗೆ ಬರ್ದಿರೋದ್ರಿಂದ ನಾವು ಎಕ್ಸಾಮ್ ಬಂದಮೇಲೆ ಸರ್ ನಾನು ಚೆನ್ನಾಗೇ ಮಾಡಿದೆ ಸರ್ ಎಕ್ಸಾಮು, ಬಟ್ ಆದರೆ ಫೈನಲ್ ಇಂಟರ್ವ್ಯೂ ಕಾಲ್ ಬರಲಿಲ್ಲ. ಸರ್ ಚೆನ್ನಾಗೇ ಮಾಡಿದ್ದೆ ಸರ್ ನಾನು, ಬಟ್ ಆದರೆ ನನಗೆ ಫೈನಲ್ ಲಿಸ್ಟಲ್ಲಿ ಹೆಸರು ಕೂತ್ಕೊಳ್ಳಿಲ್ಲ ಅಂತ ಅನ್ಕೋತೀವಿ. ಬಟ್ ನಾವು ಚೆನ್ನಾಗಿ ಒಂದು ಸರಿ ಎಕ್ಸಾಮ್ ಮುಗಿದ್ಮೇಲೆ ಕರೆಕ್ಟಾಗಿ ಅನಾಲಿಸಿಸ್ ಮಾಡಿದ್ರೆ ನಮ್ಗೆ ಅವತ್ತೇ ಗೊತ್ತಾಗುತ್ತೆ ನಾವು ಎಲ್ಲಿರ್ತೀವಿ ಅಂತ. ನಮ್ಗೆ ಅವತ್ತೇ ಗೊತ್ತಾಗುತ್ತೆ ನಾವು ಲಿಸ್ಟಲ್ಲಿ ಇರ್ತೀವ ಅಥವಾ ಲಿಸ್ಟಿಂದ ಹೊರಗಡೆ ಉಳಿತೀವ ಅಂತ, ರೈಟ್? ಸೊ ಬಟ್ ಇದನ್ನೆಲ್ಲ ಅವಾಗ ಮಾಡೋ ಬದಲು ನಾವು ಈಗಲೇ ಆ ಟೆಸ್ಟ್ ಸೀರೀಸ್ಗಳಲ್ಲಿ ಟೆಸ್ಟನ್ನು ಬರೆದು ಪ್ರಾಕ್ಟೀಸ್ ಮಾಡಿ ಇವ್ಯಾಲ್ಯೂಯೇಷನ್ ಮಾಡಿಕೊಂಡು ಫೀಡ್ಬ್ಯಾಕ್ ತೊಗೊಂಡು ಮತ್ತೆ ಮುಂದೆ ಇಂಪ್ರೂವ್ಮೆಂಟ್ಸ್ ಎಲ್ಲ ಮಾಡಿಕೊಂಡ್ರೆ ನಮ್ಗೆ ಆ ರಿಗ್ರೆಟ್ಟು ಮುಂದೆ ಬರೋದಿಲ್ಲ. ಓಕೆ, ಸೊ ಈಗಲಿಂದಾನೇ ನೀವು ಆನ್ಸರ್ ರೈಟಿಂಗ್ ಮೇಲೆ ತುಂಬಾ ಸ್ಟ್ರೆಸ್ ಕೊಟ್ಟು ಅದನ್ನು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟ್ಲಿ ನೀವು ಫೈನಲ್ ಲಿಸ್ಟಲ್ಲಿ ಕೂತ್ಕೋತೀರ. ಓಕೆ, ನೀವೆಲ್ಲಾದರೂ ಕೂತ್ಕೊಂಡು ಮಾಡಿ, ಡಸಂಟ್ ಮ್ಯಾಟರ್, ಬಟ್ ಯು ಹ್ಯಾವ್ ಟು ಪ್ರಾಕ್ಟೀಸ್. ನೀವು ಇನ್ಸ್ಟಿಟ್ಯೂಷನ್ಗೆ ಬರಬೇಕು ಅಂತ ರೂಲ್ಸ್ ಏನಿಲ್ಲ. ನೀವು ಎಲ್ಲಿಂದಾನೂ ಕೂತ್ಕೊಂಡು ಮಾಡಿದ್ರೂ ಬಟ್ ನೀವು ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಲಿಲ್ಲ ಅಂದರೆ ನಿಮ್ಮ ಲಿಸ್ಟಲ್ಲಿ ಹೆಸರು ಬರೋದು ಲಕ್ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ, ಹಾರ್ಡ್ ವರ್ಕ್ ಮೇಲೆಲ್ಲ. ಲಿಸ್ಟಲ್ಲಿ ಹೆಸರು ಬೇಕು ಅಂದರೆ ಆನ್ಸರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಬೇಕು. ಇಟ್ ಈಸ್ ನಾಟ್ ಸೋ ಈಸಿ. ವಿತೌಟ್ ಪ್ರಾಕ್ಟೀಸ್ ಮ್ಯಾನ್ ವಿಲ್ ನಾಟ್ ಬಿಕಮ್ ಎ ಪರ್ಫೆಕ್ಟ್. ಓಕೆ, ಸೊ ಇನ್ ದ್ಯಾಟ್ ಡೈರೆಕ್ಷನ್, ಸೊ ಟುಡೇಸ್ ಕ್ವಶನ್ ಏನಿದೆ ಅಂತ ಡಿಕೋಡ್ ಮಾಡೋಣ. ಅದಾದಮೇಲೆ ಆನ್ಸರನ್ನು ಹೇಗೆ ಬರೀಬೇಕು ಅನ್ನೋದು ನೋಡೋಣ. ಸೊ ಬೈಕ್ಯಾಮರಲ್ ಲೆಜಿಸ್ಲೇಷನ್ ಪ್ರೊಟೆಕ್ಟ್ಸ್ ದಿ ಇಂಡಿವಿಜುವಲ್ ಫ್ರೀಡಮ್ ದಿ ಲೆಜಿಸ್ಲೇಟಿವ್ ಡೆಸ್ಕ್. ದ್ವಿಸದನ ವ್ಯವಸ್ಥೆಯು ಶಾಸಕಾಂಗದ ನಿರಂಕುಶಾಧಿಕಾರದ ವಿರುದ್ಧ ವೈಯಕ್ತಿಕ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತದೆ. ಚರ್ಚಿಸಿ, ಡಿಸ್ಕಸ್ ಅಂತ ಕ್ವಶನ್ ಕೇಳಿದ್ದಾನೆ. ಕ್ವಶನ್ ಏನಿದೆ ಕ್ಲೀನಾಗಿ ಓದ್ತಾ ಹೋಗಿ. ಸೊ ವಾಟ್ ಇಟ್ ಈಸ್, ದ ಕ್ವಶನ್ ಈಸ್ ಬೈಕ್ಯಾಮರಲ್ ಲೆಜಿಸ್ಲೇಷನ್. ಬೈಕ್ಯಾಮರಲ್ ಅಂದರೆ ಏನು? ವಾಟ್ ಈಸ್ ಯು ಅಂಡರ್ಸ್ಟ್ಯಾಂಡ್ ಬೈ ಬೈಕ್ಯಾಮರಲಿಸಮ್? 2 ಹೌಸಸ್. ಓಕೆ, ದ್ವಿಸದನ ಅಂತಂದರೆ ಇನ್ ದಿ ಸೆಂಟ್ರಲ್ ಲೆವೆಲ್ ವಿ ಹ್ಯಾವ್ ರಾಜ್ಯಸಭಾ ಆಸ್ ವೆಲ್ ಆಸ್ ಲೋಕಸಭಾ. ಸೊ ದೋಸ್ ಆರ್ 2 ಹೌಸಸ್. ಯಾಕೆ ಇವೆರಡು ಹೌಸ್ ಕ್ರಿಯೇಟ್ ಮಾಡಿದರು, ಯಾವ ಉದ್ದೇಶಕ್ಕೋಸ್ಕರ ಇದನ್ನು ಕ್ರಿಯೇಟ್ ಮಾಡಿದರು? ಓಕೆ, ಇದನ್ನೆಲ್ಲ ನಿಮಗೆ ಗೊತ್ತಿದ್ರೆ ಇದನ್ನ ಆನ್ಸರನ್ನು ಚೆನ್ನಾಗಿ ಬರಿಬೋದು. ಸೊ ಇಲ್ಲೇನು ಹೇಳ್ತಾ ಇದ್ದಾರೆ, ಈ ದ್ವಿಸದನ ಏನಿದೆ ಇಟ್ ಪ್ರೊಟೆಕ್ಟ್ಸ್ ಇಂಡಿವಿಜುವಲ್ ಫ್ರೀಡಮ್ ಅಂತ ಹೇಳುತ್ತೆ. ಓಕೆ, ವೈಯಕ್ತಿಕ ಸ್ವಾತಂತ್ರ್ಯ ಪ್ರೊಟೆಕ್ಟ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಅಂದರೆ ಒಂದು ಸದನದ ಫ್ರೀಡಮನ್ನು ಪ್ರೊಟೆಕ್ಟ್ ಅಗೇನ್ಸ್ಟ್ ದಿ ಲೆಜಿಸ್ಲೇಟಿವ್ ಡೆಸ್ಪೋಟಿಸಮ್. ಓಕೆ, ಸೊ against the legislative despotism. For example, let's say now before going into the question answer, how to write an answer into the for this question, understand ಮಾಡ್ಕೊಳ್ಳೋಣ. ಅಂದರೆ ಮೀನಿಂಗ್ ಏನು? The meaning is simple. Let's say only ಲೋಕಸಭಾ ಇತ್ತು. Okay, no, there was no ರಾಜ್ಯಸಭಾ at all. So only ಲೋಕಸಭಾ ಇದೆ. ಸೊ ಪೀಪಲ್ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಅರೌಂಡ್ ಈಗೇನು ಥಂಪಿಂಗ್ ಮೆಜಾರಿಟಿ ಕೊಡ್ತಾರೆ ಒಂದೇ ಸರ್ಕಾರಕ್ಕೆ, ಅರೌಂಡ್ 2/3 ಮೆಜಾರಿಟಿ ಕೊಟ್ಟಿದ್ದಾರೆ. ಲೆಟ್ಸ್ ಸೇ ಒಂದು 500 ಸೀಟ್ಸ್ ಇದೆ ಅಂತಂದರೆ ಅರೌಂಡ್ 300 ಸೀಟ್ಸು ಒಂದೇ ಪಾರ್ಟಿಗೆ ಬಂದುಬಿಟ್ಟಿದೆ. ಅಟ್ ದ್ಯಾಟ್ ಪಾಯಿಂಟ್ ಆಫ್ ಟೈಮ್ ಅವಾಗೇನಾಗುತ್ತೆ, one party will make a decision and one party will make a policy and then that party will introduce the policy in the house or introduce the bills in the house and then bills alli majority adakide, hagagi adu bill pass agbidutte immediately and then it will become a law. Whether that is agreed, whether that is done by the consensus, by taking the confidence of the other people,
ಅಪೋಸಿಷನ್ ಪೀಪಲ್ ಕಾನ್ಫಿಡೆನ್ಸ್ ತೊಗೊಂಡು ಕಾನೂನು ಮಾಡ್ತಾ ಇದ್ದೀರಾ, ಅಥವಾ ನನ್ನ ಸ್ವಂತ ವಿಚಾರದ ಮೇಲೆ ನಾನು ಕಾನೂನು ಮಾಡ್ತಾ ಇದ್ದೀನಿ? ಈಗ ಥಂಪಿಂಗ್ ಮೆಜಾರಿಟಿ ಬಂದಾಗ ಏನಾಗುತ್ತೆ ಅಂತಂದರೆ, ಮೋಸ್ಟ್ ಆಫ್ ದಿ ಟೈಮ್ಸ್ ನಾನೇನು ಮಾಡ್ತೀನಿ ಅದೇ ಕರೆಕ್ಟ್ ಅಂತ ಅನಿಸ್ತಾ ಇರುತ್ತೆ. ನಿಮಗೆ ಲಾರ್ಜರ್ ಸಪೋರ್ಟ್ ಸಿಕ್ಕಾಗ ಒಂದು ಪಾಲಿಟಿಕಲ್ ಪಾರ್ಟಿಗೆ, ಸೊ ಪಾಲಿಟಿಕಲ್ ಪಾರ್ಟಿ ವಾಟ್ ಎವರ್ ಇಟ್ ಡಸ್, ಇಟ್ ಫೀಲ್ಸ್ ದ್ಯಾಟ್ ಇಟ್ ಈಸ್ ಡೂಯಿಂಗ್ ರೈಟ್, ಬಿಕಾಸ್ ವೈ? ಪೀಪಲ್ ಆರ್ ಸಪೋರ್ಟಿಂಗ್ ಇಟ್, ಮೆಜಾರಿಟಿ ಆಫ್ ದಿ ಪೀಪಲ್ ಆರ್ ಸಪೋರ್ಟಿಂಗ್. ಹಾಗಂತ ಹೇಳಿಬಿಟ್ಟು ಮೈನಾರಿಟಿ ಪೀಪಲ್ಗಳಿಗೆ, ಅದು ಮೈನಾರಿಟಿ ನಾಟ್ ಇನ್ ದ ಸೆನ್ಸ್ ಆಫ್ ರಿಲಿಜನ್, ಬಟ್ ಮೈನಾರಿಟಿ ಪೀಪಲ್ ಅಂದರೆ ಪೀಪಲ್ ಹೂ ಆರ್ elected other political party members. So those views should also be considered, alva. So those views will not be considered when there is one house. So legislative despotism ಆಗುತ್ತೆ. ಇದೇನಾಗುತ್ತೆ, ಒಂದು ಕಾನೂನನ್ನು ಜನರ ಮೇಲೆ ಹೇರಿಬಿಡು. ಸೊ ವಿ ಇಂಪೋಸ್ ಎ ಲಾ ಆನ್ ದಿ ಪೀಪಲ್ ವೆನ್ ದೇರ್ ಈಸ್ ಎನ್ ಥಂಪಿಂಗ್ ಮೆಜಾರಿಟಿ ಫಾರ್ ಒನ್ ಪೊಲಿಟಿಕಲ್ ಪಾರ್ಟಿ. ಸೊ ವೆನ್ ದೇರ್ ಈಸ್ ಎ ಥಂಪಿಂಗ್ ಮೆಜಾರಿಟಿ ಫಾರ್ ಒನ್ ಪೊಲಿಟಿಕಲ್ ಪಾರ್ಟಿ, ದೇ ಮೇ ಇಂಪೋಸ್ ಅ ಲಾ ಆನ್ ದಿ ಪೀಪಲ್ ಆನ್ ದಿ ಕನ್ಸೆನ್ಸಸ್ ವೆದರ್ ದಿ ಪೀಪಲ್ actually needs it, whether the people are willing to accept it or not, doesn't matter. The law has been made and everyone has to. So that is called as legislative despotism. Okay, that is one example. So individual freedom protect ಮಾಡುತ್ತೆ. Yes, it will protect the individual freedom. Why? Because ಈ bicameralism ಎರಡು ಹೌಸ್ ಇದ್ದಾಗ ಏನಾಗುತ್ತೆ, ಇದನ್ನ ನಾವು ಒಂದು ಕಾನೂನು, ಈಗ ಲೋಕಸಭೆನೂ ಇದೆ, ರಾಜ್ಯಸಭೆನೂ ಇದೆ. ಲೋಕಸಭೆಯಲ್ಲಿ ಕಾನೂನು ಮಾಡಿದಾಗ ರಾಜ್ಯಸಭೆಯಲ್ಲಿ it has to be passed. If it doesn't, ರಾಜ್ಯಸಭಾ doesn't pass it, then what will happen? The bill will not become an act. Yes or no? So the law will not be enforced. So in that direction, so individual freedom anna protect ಮಾಡ್ತಾ ಹೋಗುತ್ತೆ. So I can give my opinion. I can, I being a member of the house, I being representing a political party, even I am not a part of the government, I can also give my input. Okay. So this is what the question. So in that direction, we have to write the points. What are the advantages, or what are the, so what we have to write? We have to write that bicameralism ge necessity enide. What are the advantages of bicameralism? How it will protect the legislative freedom, and how it will, limit the legislative despotism. Okay, so that we have to see. So based on that, we will start the discussion. So introduction define the bicameral legislation. Bicameral legislation andre ಏನು? bicameral legislation ಅಂದರೆ ಲೈಕ್ ಯಾವ ಆರ್ಟಿಕಲಲ್ಲಿ ಬರುತ್ತೆ, ಯಾವ ಆರ್ಟಿಕಲಲ್ಲಿ ಕ್ರಿಯೇಟ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಆಗಿ ಬರೀರಿ ಇಂಟ್ರೊಡಕ್ಷನ್. ದೆನ್ ಯು ಮಸ್ಟ್ ಎಕ್ಸ್ಪ್ಲೇನ್ ದಿ ಇಂಪಾರ್ಟೆನ್ಸ್ ಆಫ್ bicameralism and highlight the how it prevents the despotism over the despotism of the lower house. And conclude with new generation of Rajya Sabha can be made more effective and more efficient. And Rajya Sabha anta ಬರ್ದಿದ್ದೀನಿ, you can change it to the new narrative saying that, new point saying that Rajya Sabha ಅನ್ನೋ ಬದಲು the second chamber or the other house, so which can adopt to the modern democracies. Modern democracy alli what is required? More debates, more discussions, more consensus. ಸೊ ಅದನ್ನೇ ನೀವು ಕನ್ಕ್ಲೂಷನ್ ಆಗಿ ಬರಿಬೋದು. ನಾನು ಇವತ್ತು ಹೇಳ್ತೀನಿ ಅದನ್ನು ಯಾವ ಥರ ಬರೆದಿದ್ದೀನಿ ನಾನು ಕನ್ಕ್ಲೂಷನ್ ಅಂತ ನೋಡಿ. ಸೊ ಇಂಟ್ರಡಕ್ಷನ್, ಐ ಹ್ಯಾವ್ ಮೇಡ್ ಇಟ್ ಸಿಂಪಲ್. ಜನರಲಿ ಐ ಕೀಪ್ ಇಟ್ ಸಿಂಪಲ್ ಇಂಟ್ರಡಕ್ಷನ್. ಸೊ ಹಿಯರ್ ದ bicameralism is a practice of having two houses of the parliament, one at the state level. Equivalent of the Lok Sabha is Vidhana Sabha, legislative assembly, and that of Rajya Sabha, Vidhana Parishad, legislative council. Okay, ನಾನು ಎರಡು ಕವರ್ ಮಾಡಿಬಿಟ್ಟಿದ್ದೀನಿ. Then article 169, which talks about the state legislative council. So who has the power to create a state legislative council? It is done by the parliament. So that I have given you, written it in a brief. If you want, you can write it, or you just mention the article number and you can skip. Okay, that should be your introduction. And then coming to the main theme of the, so introduction different way nalli baribodu, innu tumba chanagi baribodu, but I have kept it very simple. So to prevent, so what it is, the point is bicameral legislation protect the individual freedom against legislative despotism. So ಏನು ಮಾಡುತ್ತೆ bicameral legislation? ಏನಾಗುತ್ತೆ, ಎರಡು ಹೌಸ್ ಇದ್ರೆ ಏನಾಗುತ್ತೆ? ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ಟು ಹೌಸಸ್? ಸೊ ದ ಫಸ್ಟ್ ಪಾಯಿಂಟ್ ಈಸ್ ಟು ಪ್ರಿವೆಂಟ್ ದಿ ಹೇಸ್ಟಿ ಆ್ಯಂಡ್ ಇಲ್ ಕನ್ಸಿಡರ್ಡ್ ಲೆಜಿಸ್ಲೇಷನ್. ಗಡಿಬಿಡಿಯಲ್ಲಿ ಯಾವುದೋ ಒಂದು ಎಲ್ಲರಿಗೂ ಕನ್ಸೆನ್ಸಸ್, ಎಲ್ಲರಿಗೂ ಒಪಿನಿಯನ್ ಕೇಳ್ದೇನೆ ಒಂದು ಕಾನೂನನ್ನು ತಂದುಬಿಟ್ಟು ಪಟ್ಟಂತ ಇಂಪ್ಲಿಮೆಂಟ್ ಮಾಡೋದಕ್ಕೆ ನಾವು ಹೇಳ್ತೀವಿ. ಸೊ ಇದೇನಾಗುತ್ತೆ, ಎರಡು ಹೌಸ್ ಇದ್ದರೆ ಇದು ಪ್ರಿವೆಂಟ್ ಮಾಡುತ್ತೆ ಫಾಸ್ಟಾಗಿ, ಅಥವಾ ಕಾನೂನು ಕರೆಕ್ಟಾಗಿ ಇಲ್ಲದೆ ಇರೋದ್ರಿಂದ, ಅಥವಾ ಕಾನೂನು ಬೇಕೋ ಬೇಡವೋ ಅಂತ ಕನ್ಸಿಡರೇಷನ್ ಮಾಡ್ದೇನೆ ಸಡನ್ನಾಗಿ ಒಂದು ಕಾನೂನನ್ನು ತಂದಿರ್ತಾರಲ್ವ, ಅದಕ್ಕೆ ನಾವೇನಂತೀವಿ, ಸೊ bicameralism protects or prevents hasty or ill-considered bills or ill-considered opinions. Okay, so it prevents. Okay, second house consider ಮಾಡಿದ್ಮೇಲೆ then it can be passed in the house. Okay, second one, the single body drawing itself all political power in the state
and becoming corrupt and tyranny. Howdu? It prevents the single body becoming the more powerful. ಈಗ ಲೋಕಸಭೆನೇ more powerful ಆಗೋದನ್ನ ತಡೆ ಹಿಡಿಯೋದು ರಾಜ್ಯಸಭಾ. Because whatever the laws made by whatever the bill passed by the Lok Sabha, it will be checked by Rajya Sabha. It will be corrected by the Rajya Sabha. It will be looked after by the Rajya Sabha. If there is any ill-considered things, or if there is any wrong things, or if there is any non-acceptable things, then the Rajya Sabha can correct it. So for that reason, the second house is important. Similarly, in the in the state also, legislative council. Okay. So it stops what? Single house or single body becoming more stronger and then becoming more corrupt and tyranny. Okay. The security of the liberty is protected by existence of two houses, of which may check the each of which may check any towards the despotism of other. Okay. So one house ಏನಾದರೂ ತುಂಬಾ ಅಥಾರಿಟೇಟಿವ್ ಆಗಿ ಬಿಹೇವ್ ಮಾಡ್ತಿದ್ರೆ ಸೆಕೆಂಡ್ ಹೌಸ್ ಕ್ಯಾನ್ ಚೆಕ್ ಇಟ್. ಸೊ ದಿಸ್ ವಿಲ್ ಪ್ರೊಟೆಕ್ಟ್ ದಿ ಇಂಡಿವಿಜುವಲ್ ಫ್ರೀಡಮ್ ಆಫ್ ದಿ ಹೌಸ್. ದಿ ಇಂಡಿವಿಜುವಲ್ ಫ್ರೀಡಮ್ ಆಫ್ ದಿ ಹೌಸ್ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಎರಡು ಹೌಸ್ ಅನ್ನ ಇರಲೇಬೇಕು. ಸೊ ಒಂದೇ ಹೌಸ್ ಇದ್ರೆ ಇಂಡಿವಿಜುವಲ್ ಫ್ರೀಡಮ್ ಅನ್ನ ಪ್ರೊಟೆಕ್ಟ್ ಮಾಡಕ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ so how it will protect? The security of the liberty is protected by the existence of two houses which may check any tendency towards the despotism of other. So the bicameral system affords a convenient means of giving the representation to special interest or class in the state. So yes, what is Rajya Sabha or legislative council? So it represents the largest section of the society and different interest of different sections of the society. For example, legislative council anta tagondre, so what they are representing? They are representing. There are few representatives who are elected by the teachers. There are few representatives elected by the local bodies. There are few representatives elected by the graduates. Okay. There are few representatives elected by the MLAs, and there are few representatives which are nominated by the governor. So ist ella sections ganu represent ಮಾಡ್ತಾ ಇರೋದು ಯಾವುದು? legislative council. So ಇದರಲ್ಲಿ ಏನಾಗುತ್ತೆ ಅಂದ್ರೆ different sections of the people's ವ್ಯೂ ಪಾಯಿಂಟ್ಸ್ ಏನಿದೆ, ಡಿಫ್ರೆಂಟ್ ಸೆಕ್ಷನ್ಸ್ ಆಫ್ ದಿ ಪೀಪಲ್ಸ್ ನೀಡ್ಸ್ ಏನಿದೆ ಅದನ್ನೆಲ್ಲ ಕನ್ಸಿಡರ್ ಆಗುತ್ತೆ. ಸಪೋಸ್ ಒಂದೇ ಹೌಸ್ ಇದ್ದಾಗ ಇದನ್ನೆಲ್ಲ ಕನ್ಸಿಡರ್ ಆಗೋದು ಎಲ್ಲೋ ಒಂದು ಕಡೆ ಕಾಂಪ್ರಮೈಸ್ ಆಗುತ್ತೆ. ಸೊ ಹಾಗಾಗಿ ವಾಟ್ second house is doing, the bicameral system affords to convenient means of giving the representation to special interest of the special class in the states. Rajya Sabha anta tagondaga, yes, each and every state has a different requirement. So each and every state will have its own opinion. So those opinions are represented by the Rajya Sabha members at the. So by this, each and every state's opinions are considered. Otherwise, if there is only one house, then it will be neglected to a certain extent. Okay. So for that reason, the bicameralism is important. The two houses makes possible to correct the interpretations of general will. Okay. Most of the times general will be accepted. ಭಾಳ ಜನ accept ಮಾಡಿದ್ದಾರೆ, ಹಾಗಾಗಿ possible ಇದೆ. But ಆ general will ಅಲ್ಲೂ ಕೆಲವು corrections are needed. So if two houses are there, those corrections can be done. Two houses secures the deliberation and caution and gives a better balance and more carefully analyzed and digested legislations. So ಎರಡು ಹೌಸ್ ಇದ್ದಾಗ ಏನಾಗುತ್ತೆ ಅಂದರೆ more analysis ಆಗುತ್ತೆ, more deliberations ಆಗುತ್ತೆ, more discussions ಆಗುತ್ತೆ, more ಪಾಲಿಸಿಗಳಲ್ಲಿ ಡೀಪ್ ಆ್ಯಂಡ್ ಡೈವ್ ಮಾಡಿ more corrections ಆಗುತ್ತೆ. So when discussions, deliberations are more, then there is high chances that the outcome will be good. So all these points you have to write and elaborate and connect to these things, despotism and individual freedom. Okay. So by doing this, you will be able to write the answer for this question. So these are the points which you have to write in this answer. Next, what is the conclusion for it? See, conclusion, many people have many opinions, but I have a different opinion. I can say that. So illeni bartidini antandre, so in democratic government like India, legislatures are concerned with deliberation and discussions, balancing policies and compromising conflicting motive. So therefore, there must include several persons sufficiently large to represent all the important sections, interests and classes, yet small enough for effective deliberation. So they derive their authority ultimately from the mass of the people. So what I have written is the importance of having a deliberation discussion sign, because India is a democratic country, and in India, where the democracy means what? Considering the opinions of the people, and discussions and deliberations has to be more on. So this is very important for any
modern democratic countries like. Okay, so this is my conclusion, saying that the importance of deliberation, discussion and having the bicameral legislation will help to have more discussions and deliberation. So with this I am concluding this video. So if you have any doubts or if you have any queries, I appreciate, few of the people have commented in the last video dalli ಸ್ವಲ್ಪ ಜನ ಕಮೆಂಟ್ ಮಾಡಿದ್ದೀರಾ that they have added the value added points. Yes, those are good points. You can also write those points to the answers. I'm not saying that each and every point which I am discussing here is only these points you have to mention. You can value add always. Okay, these are my viewpoint, these are my answers, so you can value add to these answers also if you want, or this will be a good answer. Okay, it's up to you. Thank you for watching again. Please share, like and comment. If you comment, then only we can do more number of videos. ನೀವು ಕಮೆಂಟ್ ಮಾಡಿದ್ರೇನೆ ನಾವು ಮತ್ತೆ ವಿಡಿಯೋಸ್ ಮಾಡಿ ಬಿಡ್ಬೋದು. ನೀವು ಕಮೆಂಟ್ ಮಾಡೋದು ಸ್ಟಾಪ್ ಮಾಡಿದ್ರೆ we may stop doing the videos, because the encouragement comes with your comment. Okay, thanks for watching again. We'll meet you in the next video.